ಗ್ಯಾರಂಟಿ 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 ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೆ. ಪ್ರಜ್ವಲ್ ರೇವಣ್ಣ ಬಗ್ಗೆ ಇಡೀ ದೇಶ ಚಿಂತೆ ಮಾಡ್ತಾ ಇದೆ, ದೇಶದಲ್ಲೆಲ್ಲ ಚರ್ಚೆ ನಡೀತಾ ಇದೆ. ರಾಜ್ಯದ ಜನ ಅಂತೂ ಯಾವಾಗ ಬರ್ತಾರಪ್ಪ ಈ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಏನ್ ಸನ್ಮಾನ ಮಾಡೋದಕ್ಕಲ್ಲ, ಕ್ಯಾಕರಿಸಿ ಉಗಿಯೋದಕ್ಕೆ. ಇದೆಲ್ಲದರ ನಡುವೆ ಪ್ರಜ್ವಲ್ ರೇವಣ್ಣ ಮಾತ್ರ ಆರಾಮಾಗಿ ವಿದೇಶದಲ್ಲಿ ಕೂತ್ಕೊಂಡ್ ಬಿಟ್ಟಿದ್ದಾರೆ. ಇವತ್ತಿಗೂ ಕೂಡ ಬರುವುದಕ್ಕೆ ರೆಡಿ ಇಲ್ಲ. ಬರೋಬ್ಬರಿ 11 ದಿನ ಆಯ್ತು ಅನ್ಸುತ್ತೆ ಪ್ರಜ್ವಲ್ ರೇವಣ್ಣ ನಮ್ಮ ಭಾರತವನ್ನ ಬಿಟ್ಟು. 11 ದಿನ ಆಯ್ತು, ಇದುವರೆಗೂ ಕೂಡ ರಾಜ್ಯಕ್ಕೆ ಬರ್ತಾ ಇಲ್ಲ, ಬಂದಿಲ್ಲ. SIT ಅಧಿಕಾರಿಗಳು ಕಾಯ್ತಾ ಇದ್ದಾರೆ, ರಾಜ್ಯದ ಜನ ಕಾಯ್ತಾ ಇದ್ದಾರೆ, ಮುಖ್ಯವಾಗಿ ಹಾಸನದ ಜನ ಕಾಯ್ತಾ ಇದ್ದಾರೆ. ಇಂಥ ಒಬ್ಬ ವ್ಯಕ್ತಿಯನ್ನ ನಾವು MP ಮಾಡಿಬಿಟ್ಟುವಲ್ಲ ಅಂತ ಹೇಳಿ. ಇದೆಲ್ಲದರ ನಡುವೆ ಯಾವಾಗ ಬರ್ತಾರೆ, ಯಾಕೆ ಬರ್ತಾ ಇಲ್ಲ ಅನ್ನೋ ಒಂದು ಕುತೂಹಲ ಸಹಜವಾಗಿದ್ದೇ ಇದೆ. ಆದ್ರೆ ಪ್ರಜ್ವಲ್ ಭಾರತಕ್ಕೆ ವಾಪಸ್ ಆಗಲು ಪ್ರೀ ಪ್ಲಾನ್ ನಡೆದಿತ್ತು ಅನ್ನೋದು ನಿಮ್ಗೇನಾದ್ರೂ ಗೊತ್ತಾ? ನಿಮ್ಮ ಗ್ಯಾರಂಟಿ ನ್ಯೂಸ್ ಈ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ ಇವತ್ತು. ಪ್ರಜ್ವಲ್ ರೇವಣ್ಣ ಪಕ್ಕಾ ಪ್ಲಾನ್ ಗ್ಯಾರಂಟಿ ನ್ಯೂಸ್ ಇವತ್ತು ರಿವೀಲ್ ಮಾಡ್ತಾ ಇದೆ. ಮೈತ್ರಿಗೆ ಮುಜುಗರ ತಪ್ಪಿಸಲು ಪ್ರಜ್ವಲ್ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಕೇವಲ ಪ್ರಜ್ವಲ್ ಮಾತ್ರ ಅಲ್ಲ, ಇದನ್ನು ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ ಇವತ್ತು ಹೇಳುತ್ತೆ. ಮೈತ್ರಿಗೆ ಮುಜುಗರ ಆಗುತ್ತೆ, ಮುಜುಗರವನ್ನ ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿಯೇ ಇವತ್ತಿನವರೆಗೂ ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಬಂದಿಲ್ಲ. ಚುನಾವಣೆಗೂ ಮುನ್ನ ವಾಪಸ್ ಆದ್ರೆ, ಚುನಾವಣೆ ಅಂದ್ರೆ ಇವತ್ತು 2ನೇ ಹಂತದ ಮತದಾನ ಪ್ರಕ್ರಿಯೆ ನಡೀತಾ ಇದೆ ರಾಜ್ಯದಲ್ಲಿ. ಇದಕ್ಕಿಂತ ಮುಂಚೆ ಏನಾದ್ರೂ ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ಬಂದಿದ್ದೇ ಆದ್ರೆ ಮತದಾನದ ಮೇಲೆ ಪರಿಣಾಮ ಬೀರುವುದು ಪಕ್ಕಾ ಆಗಿತ್ತು, ಕನ್ಫರ್ಮ್. ಇದು ಬಿಜೆಪಿ ನಾಯಕರಿಗೂ ಕೂಡ ಚೆನ್ನಾಗಿ ಗೊತ್ತು, ಕಾಂಗ್ರೆಸ್ ನಾಯಕರಿಗೂ ಗೊತ್ತು, JDS ನಾಯಕರಿಗೂ ಗೊತ್ತು. ಹಾಗಾಗಿನೇ ಇನ್ನು ಪ್ರಜ್ವಲ್ ಬರದ ರೀತಿಯಲ್ಲಿ ಇವರೇ ತಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮತದಾನ ಮುಗಿದ ಬಳಿಕ ಭಾರತಕ್ಕೆ ಪ್ರಜ್ವಲ್ ಎಂಟ್ರಿ ಪಕ್ಕಾ. ನಾಳೆನೂ ಬರಬಹುದು, ಇವತ್ತು ರಾತ್ರಿನೂ ಬರಬಹುದು, ನಾಡಿದ್ದು ಬರಬಹುದು. ಆದ್ರೆ ಖಂಡಿತವಾಗಿಯೂ ಕೂಡ ಇವತ್ತು ಮುಗಿದ ಬಳಿಕ ಬಂದೇ ಬರ್ತಾರೆ. ಇವತ್ತಿನ ದಿನ ಅಥವಾ ಇವತ್ತು ಬಂದ್ರು ಎಫೆಕ್ಟ್ ಆಗ್ತಾ ಇತ್ತು, ನಿನ್ನೆ ಬಂದ್ರು ಎಫೆಕ್ಟ್ ಆಗ್ತಾ ಇತ್ತು, ಮೊನ್ನೆ ಬಂದ್ರು ಕೂಡ ಮತದಾನದ ಮೇಲೆ ಪಕ್ಕಾ ಪರಿಣಾಮ ಬೀರ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ, ಹೇಗೆ ಅಂತ ನಾನು ಮೊದಲು ಹೇಳ್ಬಿಡ್ತೀನಿ. ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದಿದ್ದೇ ಆದ್ರೆ ರಾಜ್ಯದ ಎಲ್ಲಾ ಟಿವಿ ಚಾನೆಲ್ಗಳಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಸುದ್ದಿಯೇ ಹೋಗ್ತಾ ಇತ್ತು. ದೇಶದ ಎಲ್ಲಾ ಟಿವಿ ಚಾನೆಲ್ಗಳಲ್ಲೂ, ಪತ್ರಿಕೆಗಳಲ್ಲೂ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆಯೇ ಸುದ್ದಿ ಬಿತ್ತರ ಆಗ್ತಾ ಇತ್ತು. ಇದರ ಮಧ್ಯೆ ಕಾಂಗ್ರೆಸ್ಗೆ ಲಾಭ ಆಗ್ತಾ ಇತ್ತು. ಮೈತ್ರಿ ಏನು ಬಿಜೆಪಿ ಮತ್ತು JDS ಮೈತ್ರಿ ಮಾಡ್ಕೊಂಡಿದ್ದಾವೆ, ಬಿಜೆಪಿಯ ಜೊತೆಗೆ ಯಾವೆಲ್ಲ ಪಕ್ಷಗಳು ಮೈತ್ರಿ ಮಾಡ್ಕೊಂಡಿದ್ದಾವೆ, ಅದೆಲ್ಲದಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇತ್ತು. ಹಾಗಾಗಿನೇ ಪ್ರಜ್ವಲ್ ರೇವಣ್ಣ ಅವರನ್ನ ಭಾರತಕ್ಕೆ ಬರದಂತೆ ತಡೆ ಹಿಡಿದಿದ್ದಾರೆ ಮೈತ್ರಿ ನಾಯಕರು ಅಂತ ಹೇಳಲಾಗ್ತಾ ಇದೆ. ನೋಡಿ ಎಂತೆಂತ ಪ್ಲಾನ್ ಮಾಡಿದ್ದಾರೆ ಅನ್ನೋದು. ಪ್ರಜ್ವಲ್ ಪರಾರಿ ಬಗ್ಗೆ ಮೈತ್ರಿ ನಾಯಕರಿಗೂ ಕೂಡ ಮಾಹಿತಿ ಇತ್ತು, ಅಫ್ಕೋರ್ಸ್ ಇರುತ್ತೆ. ಪ್ರಜ್ವಲ್ ಎಲ್ಲಿ ಹೋಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಯಾವಾಗ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ದಾರೆ. ಇದೆಲ್ಲದರ ಬಗ್ಗೆಯೂ ಕೂಡ ಪಕ್ಕಾ ಮಾಹಿತಿ ಈ ಮೈತ್ರಿ ನಾಯಕರಿಗೆ ಇತ್ತು. ಬಹಳ ಪ್ರಮುಖವಾಗಿ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಎಲೆಕ್ಷನ್ ಮೇಲೆ ಪೆನ್ ಡ್ರೈವ್ ಸೈಡ್ ಎಫೆಕ್ಟ್ ಭೀತಿ ಸಹಜವಾಗಿ ಮೈತ್ರಿ ನಾಯಕರಲ್ಲಿತ್ತು. ಅಕಸ್ಮಾತ್ ಆಗಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದಿದ್ದೇ ಆದ್ರೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ. ಮತದಾನ ಪ್ರಕ್ರಿಯೆ ಆರಂಭ ಆಗಿಬಿಟ್ರೆ ಒಳ್ಳೇದು. ಅದಕ್ಕಿಂತ ಮುಂಚೆ ಬಂದಿದ್ದೇ ಆದ್ರೆ ಮತದಾನದ ಮೇಲೆ ಪರಿಣಾಮ ಬೀರುತ್ತೆ, ಮತದಾರರ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಬಿಜೆಪಿಗೆ ರಾಜ್ಯದಲ್ಲಿ ಹಿನ್ನಡೆಯಾಗುವಂತ ಸಾಧ್ಯತೆಯೂ ಕೂಡ ತೀರಾ ಹೆಚ್ಚಾಗಿತ್ತು. ಹಾಗಾಗಿ ಅವರನ್ನ ತಡೆ ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನಾಳೆ ಅಥವಾ ನಾಡಿದ್ದು ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ವಾಪಸ್ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ದಾವೆ. ಪ್ರಜ್ವಲ್ ವಾಪಸ್ ಆಗುವ ನಿಟ್ಟಿನಲ್ಲಿ ಈಗ SIT ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಸತತವಾಗಿ 2-3 ದಿನಗಳಿಂದಲೂ ಕೂಡ ಪ್ರಜ್ವಲ್ ಅವರು ರಾಜ್ಯಕ್ಕೆ ಬರ್ತಾರೆ ಅಂತ ಹೇಳಿ SIT ಅಧಿಕಾರಿಗಳು ಎಲ್ಲಾ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಕಾದು ಕುಳಿತಿದ್ದಾರೆ. ಬಹಳ ಪ್ರಮುಖವಾಗಿ
ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ. SIT ಅಧಿಕಾರಿಗಳು ಅಲ್ಲೇ ಬಿಟ್ಟುಬಿಟ್ಟಿದ್ದಾರೆ. ಯಾವ ಕ್ಷಣದಲ್ಲಾದ್ರೂ ಕೂಡ ಈ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಆಗಮಿಸುವ ಸಾಧ್ಯತೆ ಇದೆ. ಅಲ್ಲೇನೆ ಅವರನ್ನ ಎಡೆಮುರಿ ಕಟ್ಟೋಣ ಅಥವಾ ಅಲ್ಲೇನೆ ಅವರನ್ನ ವಶಕ್ಕೆ ಪಡೆದುಕೊಳ್ಳೋಣ, ಅರೆಸ್ಟ್ ಮಾಡೋಣ ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕಾದು ಕೂತಿದ್ದಾರೆ. ನೆರೆ ರಾಜ್ಯದ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಹೈ ಅಲರ್ಟ್ ಆಗಿದ್ದಾರೆ ಆಯಾ ರಾಜ್ಯಗಳ ಪೊಲೀಸರು. ಇಂಥ ಒಬ್ಬ ವ್ಯಕ್ತಿಯನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಾಗಿದೆ. ಇದೆಲ್ಲದರ ನಡುವೆ ಆರ್ ಅಶೋಕ್ ಅವರು ಕೂಡ ವಿರುದ್ಧವಾಗಿನೇ ಮಾತನಾಡಿದ್ದಾರೆ. ಮೈತ್ರಿ ಉಳಿಯುತ್ತೋ ಇಲ್ವೋ ಕೆಲವೇ ದಿನಗಳಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದೆಲ್ಲದರ ನಡುವೆ ಯಾವ ರೀತಿಯಾಗಿ ಪ್ರೀ ಪ್ಲಾನ್ ಮಾಡಿದ್ದಾರೆ ಮೈತ್ರಿ ನಾಯಕರು ಅನ್ನೋದನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ನಿಮಗೆ ಸ್ಪಷ್ಟವಾಗಿ ಹೇಳ್ತು. ಅಂದ್ರೆ ಯಾವುದೇ ರೀತಿಯಲ್ಲಿಯೂ ಕೂಡ ಮತದಾರರ ಮೇಲೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಪರಿಣಾಮ ಬೀರಬಾರದು. ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದಿದ್ದೇ ಆದ್ರೆ ಎಲೆಕ್ಷನ್ ಮೇಲೆ ಪರಿಣಾಮ ಬೀರುತ್ತೆ, ವೋಟ್ ಬ್ಯಾಂಕ್ ಬೇರೆ ಕಡೆ ಹೋಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿನೇ ತಡೆ ಹಿಡಿದಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರನ್ನ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೋಡ್ತಾ ಇರಿ ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.